ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು, ಪಿಕ್ಚರಲ್ಲಿ ಕಾಣಿಸ್ತಾ ಇರೋದು ಕಾರ್ತವೀರ್ಯಾರ್ಜುನ. ಕಾರ್ತವೀರ್ಯಾರ್ಜುನ ಅತ್ಯಂತ ಶಕ್ತಿಶಾಲಿ. ಇವರು ಸಹಸ್ರ ಬಾಹುಗಳನ್ನು ಹೊಂದಿರುವಂಥ ಶಕ್ತಿಶಾಲಿ. ಈಗ ಪಿಕ್ಚರಲ್ಲಿ ನೋಡ್ತಿದ್ದೀರಾ ಅಲ್ವಾ, ಆ ಬಾಹುಗಳು ಪಿಕ್ಚರಲ್ಲಿ ಕೊಟ್ಟಿರೋದು ಅಷ್ಟೇ ಅಲ್ಲ, ಸಹಸ್ರ ಬಾಹುಗಳು ಅಂದರೆ 1000 ಬಾಹುಗಳನ್ನು ಹೊಂದಿರೋರು ಈ ಕಾರ್ತವೀರ್ಯಾರ್ಜುನ. ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ. ನನ್ನ ಫ್ರೆಂಡ್ ಅವರು ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಟೋಟಲ್ ಅವರು 5 ದಿನ ಟ್ರಿಪ್ಗೆ ಹೋಗಿದ್ರು. ಇನ್ನೇನು 2 ದಿನದಲ್ಲಿ ಬರಬೇಕು ಅನ್ನೋಷ್ಟರಲ್ಲಿ ಅವ್ರ ಮನೆ ಕಳ್ಳತನ ಆಯಿತು. 1 kg ಬೆಳ್ಳಿ ಹಾಗೆ ಬಂಗಾರ ಕೂಡ ಕಳ್ಳತನ ಆಯಿತು. ಆಮೇಲೆ ರಿಕವರಿ ಆಯಿತು ಕಂಪ್ಲೀಟಾಗಿ. ಅವರು ಏನೆಲ್ಲ ಕಳ್ಕೊಂಡಿದ್ದಾರೆ ಅಷ್ಟೂ ಸಿಕ್ತು. ಒಂದು ಸಲ ಕಾಲ್ ಮಾಡಿ ನನಗೆ ಕಳ್ಳತನ ಆಗಿತ್ತು ಅಂತ ಹೇಳಿದ್ಲಲ್ವ, ಅದೇ ಫ್ರೆಂಡು ಮತ್ತೆ ಕಾಲ್ ಮಾಡಿ ನಂದು ಎಲ್ಲ ರಿಕವರಿ ಆಯಿತು, ಪ್ರತಿಯೊಂದು ಸಿಕ್ತು ನನಗೆ, ನಾನು ಎಷ್ಟು ಕಳ್ಕೊಂಡಿದ್ದೆ ಅಲ್ವಾ, ಏನೂ ಲಾಸ್ ಇಲ್ಲ, ನಾನು ಎಷ್ಟು ಕಳ್ಕೊಂಡಿದ್ದೆ ಅಷ್ಟು ನನಗೆ ಸಿಕ್ತು ಅಂತ ಹೇಳಿದ್ಲು. ಆಗ ನನಗೆ ಏನೋ ಬಿಡು ದೈವೇಚ್ಛೆ ಸಿಕ್ತಲ್ವಾ ಅಂತ ಹೇಳಿದೆ. ಆಗ ಅವಳು ಹೇಳಿದ್ದು ಒಂದೇ ಮಾತು, ಇಲ್ಲ ಕಾರ್ತವೀರ್ಯಾರ್ಜುನ ಮಂತ್ರ ಹೇಳ್ಕೊಂಡೆ ನೋಡು, ಅದು ಅಷ್ಟು ಪವರ್ಫುಲ್ಲು. ಆಗ ನನಗೆ ನಾನು ಕಳ್ಕೊಂಡಂಥ ವಸ್ತುಗಳೆಲ್ಲ ಸಿಕ್ತು. ಅಂದರೆ ಆ ಶ್ಲೋಕದ ಮಹಿಮೆನೇ ಅಂಥದ್ದು, ಆ ಶ್ಲೋಕದ ಶಕ್ತಿನೇ ಅಂಥದ್ದು. ಅಷ್ಟು ಶಕ್ತಿಶಾಲಿಯಾದ ಶ್ಲೋಕ ಅದು ಕಾರ್ತವೀರ್ಯಾರ್ಜುನನ ಮಂತ್ರ. ಈ ಮಂತ್ರ ಯಾರ ಮನೇಲಾದರೂ ಕಳ್ತನ ಆದಾಗ, ಯಾರಾದರೂ ಯಾವುದಾದ್ರೂ ಒಂದು ವಸ್ತುನ ಕಳ್ಕೊಂಡಾಗ ಈ ಮಂತ್ರವನ್ನು ಭಕ್ತಿಯಿಂದ ಹೇಳ್ಕೊಂಡ್ರೆ ಡೈಲಿ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊಂಡ್ರೆ ಖಂಡಿತ ಆ ವಸ್ತು ಸಿಗತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ನನಗೆ ಅನಿಸಿದ್ದು ಒಂದೇ, ತುಂಬ ಆಶ್ಚರ್ಯ ಆಯಿತು. ಆಮೇಲೆ ಸ್ವಲ್ಪ ಇನ್ಫಾರ್ಮೇಷನ್ನ ನಾನು ಎಲ್ಲ ತಗೊಂಡಾಗ ನಂಗೆ ಗೊತ್ತಾಯಿತು ಈ ಕಾರ್ತವೀರ್ಯಾರ್ಜುನನ ಮಂತ್ರ ಇಷ್ಟು ಶಕ್ತಿಶಾಲಿ ಅಂತ. ಹೌದು, ಕಾರ್ತವೀರ್ಯಾರ್ಜುನನ ಮಂತ್ರವು ಅತ್ಯಂತ ಶಕ್ತಿಶಾಲಿ ಹಾಗೂ ವಿಶೇಷ ಫಲಗಳನ್ನು ನೀಡುವ ಮಂತ್ರವೆಂದು ಪುರಾಣಗಳಲ್ಲಿ ಮತ್ತು ಮಂತ್ರಶಾಸ್ತ್ರಗಳಲ್ಲಿ ನಂಬಲಾಗಿದೆ. ಕಾರ್ತವೀರ್ಯಾರ್ಜುನನು ದತ್ತಾತ್ರೇಯರ ಪರಮ ಭಕ್ತನಾಗಿದ್ದು ಹಾಗೂ ಅವರ ಅನುಗ್ರಹದಿಂದ 1000 ಬಾಹುಗಳನ್ನು ಪಡೆದಿದ್ದವನು. ಕಾರ್ತವೀರ್ಯಾರ್ಜುನ ಮಂತ್ರವು ಪ್ರಮುಖವಾಗಿ ಕಳೆದು ಹೋದ ವಸ್ತುಗಳು ಅಥವಾ ಯಾರಾದರೂ ಮಿಸ್ಸಿಂಗ್ ಆದ ವ್ಯಕ್ತಿಗಳು ಮತ್ತೆ ಸಿಗಲಿ ಎಂಬ ಉದ್ದೇಶಕ್ಕೆ ಈ ಕಾರ್ತವೀರ್ಯಾರ್ಜುನನ ಮಂತ್ರವನ್ನು ಜಪಿಸಲಾಗುತ್ತೆ. ಯಾವುದೇ ಬೆಲೆ ಬಾಳುವ ವಸ್ತು ಕಳೆದು ಹೋದಾಗ ಈ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸಿದರೆ ಅದು ಶೀಘ್ರವಾಗಿ ಕೈ ಸೇರುತ್ತದೆ ಅನ್ನೋ ನಂಬಿಕೆ ಇದೆ. ನೆನಪಿರಲಿ, ವಸ್ತು ಮಾತ್ರ ಅಲ್ಲ, ಅಂದರೆ ಬೆಲೆ ಬಾಳುವ ವಸ್ತು ಮಾತ್ರ ಅಲ್ಲ, ಅದು ಮಿಸ್ ಆಗಿರೋ ವ್ಯಕ್ತಿ ಆದರೂ ಖಚಿತವಾಗಿ ನಮ್ಮ ಕೈ ಸೇರುತ್ತೆ ಅನ್ನೋದರಲ್ಲಿ ಅನುಮಾನವಿಲ್ಲ. ಅಷ್ಟು ಶಕ್ತಿಶಾಲಿ ಈ ಕಾರ್ತವೀರ್ಯಾರ್ಜುನ ಮಂತ್ರ. ಈ ಕಾರ್ತವೀರ್ಯಾರ್ಜುನನ ಮಂತ್ರ ಹೇಗಿದೆ ನೋಡೋಣ ಬನ್ನಿ. ಈ ಮಂತ್ರನ ಹೇಗೆ ಪ್ರನೌನ್ಸ್ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀನಿ ಬನ್ನಿ. ಇದೇ ಕಾರ್ತವೀರ್ಯಾರ್ಜುನ ಮಂತ್ರ. ಓಂ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಗತಂ ನಷ್ಟಂ ಚ ಲಭ್ಯತೆ. ಇನ್ನೊಂದು ಸಲ, ಓಂ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಗತಂ ನಷ್ಟಂ ಚ ಲಭ್ಯತೆ. ಶ್ಲೋಕನ ಹೇಗೆ ಪ್ರನೌನ್ಸ್ ಮಾಡಬೇಕು ಅನ್ನೊಂದು ಪದನು ಅಂತ ನೋಡ್ಕೊಂಡ್ರಿ ಅಲ್ವಾ. ನಿಮ್ಮಲ್ಲಿ ಯಾವುದಾದ್ರೂ ವಸ್ತು ನೀವು ಕಳ್ಕೊಂಡಿದ್ರೆ, ವಸ್ತು ಮಾತ್ರ ಅಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವ್ಯಕ್ತಿ ಹಾಗೆ ತುಂಬ ಪ್ರೇಷಿಯಸ್ ಆಗಿರೋವಂಥ ಇಂಪಾರ್ಟೆಂಟ್ ಆಗಿರೋವಂಥ ಕಾಗದ ಪತ್ರಗಳು ಆ ಥರ ಎಲ್ಲ ಕಳೆದೋಗಿದ್ರೂ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕಳೆದೋಗಿರೋ ಅಂಥ ವಸ್ತು ವ್ಯಕ್ತಿ ಸಿಕ್ಕೇ ಸಿಗ್ತಾರೆ. ನಾವು ಯಾವುದೇ ಒಂದು ಕೆಲಸ ಮಾಡಿದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಅದಕ್ಕೆ ಯಾವತ್ತೂ ಮೋಸ ಆಗಲ್ಲ, ಅದು ಫಲ ಕೊಟ್ಟೇ ಕೊಡುತ್ತೆ. ಈ ಶ್ಲೋಕಗಳು ಹಾಗೇ ನಾವು ಮಾಡುವಂಥ ಕೆಲಸನ ನಂಬಿಕೆ ಇಟ್ಟು ಮಾಡಿದಾಗ ಪ್ರತಿಫಲ ಖಂಡಿತ. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.